ನಾನು ಹೇಳೋದನ್ನ ತುಂಬಾ ಸೀರಿಯಸ್ ಆಗಿ ಗಮನಿಸ್ತಾ ಇರಬೇಕು. ನಾನು ಹೇಳುವಂತ ವಿಚಾರನ ತುಂಬಾ ಗಂಭೀರವಾಗಿ ನಿಮ್ಮ ಮೈಂಡ್ಗೆ ರಿಜಿಸ್ಟರ್ ಮಾಡ್ಕೊಳ್ತಾ ಇರಬೇಕು. ಹಾಕೋದನ್ನ ತಮಾಷೆ ಮಾಡ್ತಾ ಇಲ್ಲ, ಮಾಡ್ಲಿಕ್ಕೆ ಬಂದಿಲ್ಲ. ನಿಮ್ಮ ಬದುಕನ್ನ ಕಟ್ಟದವರ ಬಗ್ಗೆ ಮಾತಾಡ್ಲಿಕ್ಕೆ ಬಂದಿದ್ದೀನಿ. ನಿಮ್ಮ ಬದುಕನ್ನ ಹೆಂಗೆ ರೂಢಿಸ್ಕೊಂಡು ಹೋಗ್ಬೇಕು ದೊಡ್ಡ ಮಟ್ಟದಲ್ಲಿ ಅಂತ ಹೇಳಲಿಕ್ಕೆ ಬಂದಿದ್ದೀನಿ ಕಂದ ಮಗಳ. ದೊಡ್ಡ ಮೂಟೆಯನ್ನ ಹೊತ್ಕೊಂಡಿದ್ದಾನೆ. ದೊಡ್ಡ ಮೂಟೆಯನ್ನ ಹೊತ್ಕೊಂಡು ಏರ್ತಾ ಇದ್ದಾನೆ. ಬಸ್ ಹೇಳಿ ಹತ್ತುತ್ತಾ ಇದ್ದಾನೆ. ಆಗ್ತಾ ಇಲ್ಲ, ಅದಕ್ಕೆ ಸುಸ್ತಾಗ್ಬಿಟ್ಟ. ಸ್ವಲ್ಪ ಮಾರಿದ್ರೆ ಮೂಟೆ ಹಾಕೊಂಡು ಕೆಳಗಡೆ ಬಿದ್ದು ಬಿಡ್ತಿದ್ದ. ನನಗೆ ಭಯ ಸ್ಟಾರ್ಟ್ ಆಯ್ತು. ದೂರದಲ್ಲಿ ನೋಡ್ತಾ ಇದ್ದೆ. ಹೋಗಿ ಹತ್ರಕ್ಕೆ ಹೋಗಿ ಹೆಲ್ಪ್ ಮಾಡೋಣ ಅನ್ನೋಷ್ಟೊಳಗೆ ಮೂಟೆ ಹಾಕ್ಬಿಟ್ಟ. ಹಾಕಿ ಕೆಳಗಡೆ ಹಿಡ್ದ. ಅಷ್ಟೊತ್ತಿಗೆ ಹೋಗಿ ಮಾತಾಡಿಸ್ಬೇಕಂದ. ಅಲ್ಲ ಯಜಮಾನ್ರೆ, ಎರಡು ಕೈಯಲ್ಲಿ ನಿಮ್ಗೆ ಶಕ್ತಿ ಇಲ್ಲ ಪಾಪ. ಶಕ್ತಿ ಇಲ್ಲ. ಇಷ್ಟು ದೊಡ್ಡ ಮೂಟೆನ ಹೊತ್ಕೊಂಡು ಬಸ್ ಏಣಿ ಏರ್ತಾ ಇದ್ದೀರಿ. ಸ್ವಲ್ಪ ಮಾಡಿದ್ರೆ ಕೆಳಗಡೆ ಬಿದ್ದು ರಕ್ತಕಾರಿ ಸತ್ತೋಗ್ಬಿಡ್ತಿದ್ರಿ. ಯಾಕೆ ಬೇಕು ನಿಮ್ಗೆ ಇದೆಲ್ಲ ಅಂತ ಕೇಳ್ಬೇಕಂದ. ಅದಕ್ಕೆ ಆ ತಂದೆ ಒಂದ್ ಮಾತು ಹೇಳ್ತಾನೆ, ಬಹಳ ನೋವಾಯ್ತಕ್ಕಂತ. ಅಪ್ಪ ಒಂದೇ ಒಂದ್ ಮಾತು ಹೇಳ್ತಾನೆ, ಬಹಳ ದುಃಖ ಅನ್ಸ್ಬಿಡ್ತು. ಏನ್ ಹೇಳ್ತಾನೆ ಗೊತ್ತಾ ಸರ್, ನನಗೆ 3 ಹೆಣ್ಮಕ್ಳಿದ್ದಾರೆ ಸರ್. ದೊಡ್ಡ ಮಗಳಿಗೆ ಮದುವೆ ಮಾಡ್ತಾ ಇದ್ದೀನಿ. ಇನ್ನು 2 ಹೆಣ್ಮಕ್ಳನ್ನ ಓದಿಸ್ತಾ ಇದ್ದೀನಿ ಸರ್. ಇನ್ನೊಬ್ಬ ಮಗ ಇದ್ದಾನೆ ಸರ್, ಅವನ್ಗೆ 2 ಕಾಲು ಇಲ್ಲ ಸರ್. ಒಬ್ಬ ಮಗ ಇದ್ದಾನೆ ಸರ್, ಅವನ್ಗೆ 2 ಕಾಲು ಇಲ್ಲ ಸರ್. ಅವನನ್ನು ಕೂಡ ನಾನೇ ಸಾಕೊಳ್ತಾ ಇದ್ದೀನಿ ಅಂತ ಅಪ್ಪ ಕೊಡೋ ಅಂತ ಕಣ್ಣಲ್ಲಿ ಆಗ್ತಾನೆ ಅಂತ. ಎಷ್ಟು ಅದೇ ಆಯ್ತು ಅಂತ ಅಂದ್ರೆ ಆಮೇಲೆ ಇನ್ನೊಂದು ಪ್ರಶ್ನೆ ಕೇಳಿದೆ ಅಪ್ಪನ. ಅಲ್ಲ, ಹಿಂಗ ಆ ಕಡೆ ಈ ಕಡೆ ತಡ್ಕೊಳ್ತಾ ಇದೆಯಾ, ಊಟ ಮಾಡಿದ್ದೋ ಇಲ್ಲ ಬೆಳಿಗ್ಗೆ ಅಂದ್ರೆ? ಇಲ್ಲ ಸರ್, ಮಾಡಿಲ್ಲ ಅಂತ. ಮಾಡಿಲ್ಲ ಸರ್ ಅಂತ. ಯಾಕೆ ಅಂತ ಕೇಳಿದೆ. ಸರ್, ಊಟ ಮಾಡಿದ್ರೆ 40 ರೂಪಾಯಿ ಖರ್ಚಾಗುತ್ತೆ ಸರ್. ಊಟ ಮಾಡಿದ್ರೆ 50 ರೂಪಾಯಿ ಖರ್ಚಾಗುತ್ತೆ ಸರ್. ಅದೇ 50 ರೂಪಾಯಿ ಇದ್ರೆ ನನ್ನ ಮಕ್ಕಳಿಗೆ ಒಂದು ಒಳ್ಳೆ ಬುಕ್ ಕೊಡಿಸ್ಬೋದಲ್ಲ ಸರ್. ಅದೇ 40 ರೂಪಾಯಿ ಇದ್ರೆ ನನ್ನ ಮಗಳಿಗೊಂದು ಒಳ್ಳೆ ಎಕ್ಸರ್ಸೈಸ್ ಕೊಡಿಸ್ಬೋದಲ್ಲ ಸರ್. ಅದೇ 50 ರೂಪಾಯಿ ಇದ್ರೆ ನನ್ನ ಮನೆಗೊಂದು ಕೆಜಿ ಅಕ್ಕಿ ತೆಗೆದುಕೊಂಡು ಹೋಗ್ಬೋದಲ್ಲ ಸರ್. ಅದೇ 40 ರೂಪಾಯಿ ಇದ್ರೆ ನನ್ನ ಮಗಳು ಅದೇನೋ ಹೇಳಿದಾಳೆ, ಪರ್ಸನಲ್ ತಗೊಂಡು ಹೋಗ್ಬೇಕು ಸರ್ ಅಂತ. ತಂದೆ ಕಣ್ಣೀರ್ ಹಾಕ್ತಾನೆ. ಕಂದ ಮಕ್ಕಳ, ಒಂದು ಅರ್ಥ ಮಾಡ್ಕೊಳ್ಳಿ. ಇವತ್ತು ನೀವು ಕೂತ್ಕೊಂಡು ಪುಸ್ತಕದಲ್ಲಿ ಬರಿತಾ ಇದ್ದೀರಾ ಅಂದ್ರೆ ಆ ಪೆನ್ನು ನಿಮ್ಮ ಅಪ್ಪ ಉಪವಾಸ ಇದ್ದು ಕೊಡ್ತಿದ್ದು ಕಂದ. ನೆನಪು ಮಾಡ್ಕೊಳ್ಳಿ. ನೀವು ಇವತ್ತು ಎಕ್ಸರ್ಸೈಸ್ ಮೇಲೆ ಬರಿತಾ ಇದ್ದೀರಂದ್ರೆ ಆ ಎಕ್ಸರ್ಸೈಸ್ ನಿಮ್ಮಪ್ಪ ಊಟ ಮಾಡದೆ ನೋವಿನಲ್ಲಿ ಕಣ್ಣೀರಾಕಿ ಕೂಡಿಟ್ಟ ದುಡ್ಡಲ್ಲಿ ನಿನಗೆ ಎಕ್ಸರ್ಸೈಸ್ ಕೊಡಿಸಿರ್ತಾನೆ ಕಂದ. ನಿನಗೆ ಬರ್ತಡೆ ಬಂದು ಕೇಕ್ ಕೊಡಿಸ್ಬೇಕಾದಾಗ ನಿಮ್ಮಪ್ಪ ಬೆಳಗ್ಗೆಯಿಂದ ಸಂಜೆವರೆಗೂ ಏಣಿ ಎತ್ತಿ ಇಳಿದು ನಿಮ್ಮಪ್ಪ ಹೊಲೆಗಳಲ್ಲಿ, ಗದ್ದೆಗಳಲ್ಲಿ, ತೋಟಗಳಲ್ಲಿ ಅಮಾಲಿ ಕೆಲಸ ಮಾಡ್ಕೊಂಡು ಅಥವಾ ಇನ್ನೇನೋ ಕೆಲಸ ಮಾಡ್ಕೊಂಡು ಪಾತ್ರೆ ತೊಳ್ಕೊಂಡು ರೋಡ್ ಸೈಡಲ್ಲಿ ಅವು ಕೆಲಸ ಮಾಡ್ಕೊಂಡು ಕೂಡಿಟ್ಟಿರೋ ದುಡ್ಡು ನಿಮ್ಮ ಬದುಕಿನಿಂದ. ಅಮ್ಮ ನನಗೆ ಬರ್ತಡೆ ಬಂತು ಒಡವೆ ಕೊಡಿಸು, ಅಮ್ಮ ನನಗೆ ಬರ್ತಡೆ ಬಂತು ಬಟ್ಟೆ ಕೊಡಿಸು, ಅಮ್ಮ ನನಗೆ ಬರ್ತಡೆ ಬಂತು ಪಿಕ್ನಿಕ್ ಹೋಗ್ಬೇಕು, ಅಮ್ಮ ನನಗೆ ಬರ್ತಡೆ ಬಂತು ಅಲ್ಲೋಗ್ಬೇಕು ಇಲ್ಲೋಗ್ಬೇಕು ಅಂತ ಒತ್ತಡ ಹಾಕ್ತೀವಿ. ಅಮ್ಮ ಪಕ್ಕದ ಮನೆ ವಾಷಿಂಗ್ ಮಿಷಿನ್ ತಂದಿದ್ದಾರೆ, ನಮ್ಮನೆಗೂ ತರಬೇಕು. ಅಮ್ಮ ಪಕ್ಕದ ಮನೆ ಟಿವಿ ತಂದಿದ್ದಾರೆ, ನನಗೂ ತರಿಸ್ಕೊಡ್ಬೇಕು. ಅಮ್ಮ ಅವ್ರು ತಂದು ಕೊಟ್ಟಿದ್ದಾರೆ, ನಮಗೂ ತಂದು ಕೊಡ್ಬೇಕು ಅಂತ ಎಷ್ಟು ಕೊಡ್ಬೇಕು ಅಂತ ಒಂದ್ಸಲ ಯೋಚನೆ ಮಾಡಿದ್ದೀನಿ. ನಿಮ್ಗೆ 1 kg ಕೇಕ್ ಅನ್ನ ಕೊಡಿಸ್ಬೇಕಾದ್ರೆ, 1 kg ಕೇಕ್ ಕೊಡಿಸ್ಬೇಕಾದ್ರೆ